ಕಾನ್ಫಿಡೆನ್ಸ್ ಫುಲ್ ಹೈ ಇರುತ್ತೆ ಆ್ಯಂಡ್ ಸ್ಪಾಟ್ಲೈಟ್ ಯಾವಾಗಲೂ ಇವ್ರ ಮೇಲೇ ಇರುತ್ತೆ. ಗೆಸ್ ಮಾಡಿ ಯಾರು ಅಂತ. ಎಸ್, ಇಟ್ ಈಸ್ ಲಿಯೋ, ಅಂದರೆ ಸಿಂಹ ರಾಶಿಯವರು. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಝೋಡಿಯಾಕ್ ಸೀರೀಸ್. ನಾನು ಆಲ್ರೆಡಿ ಏರೀಸ್, ಟಾರಸ್, ಜೆಮಿನೈ ಆ್ಯಂಡ್ ಕ್ಯಾನ್ಸರ್ ಅವ್ರ ಬಗ್ಗೆ ವಿಡಿಯೋಸ್ ಹಾಕಿದ್ದೀನಿ. ಎಲ್ಲ ಸಪ್ರೇಟ್ ವಿಡಿಯೋಸ್ ಇದೆ, ದಯವಿಟ್ಟು ಹೋಗಿ ಅದನ್ನು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಅದನ್ನು ಶೇರ್ ಮಾಡಿ. ಇಟ್ಸ್ ಗೋನ್ ಬಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ಆಲ್ಸೋ. ಸೊ ಇವತ್ತು ನಾನು ಮಾಡ್ತಾ ಇರೋದು ಲಿಯೋ ಅವ್ರ ಬಗ್ಗೆ. ಸೊ ಲಿಯೋ ರಾಶಿ ಬಂದ್ಬಿಟ್ಟು, ಸೊ ದಿಸ್ ಇನ್ಫಾರ್ಮೇಶನ್ ಇಸ್ ಅಪ್ಲಿಕೇಬಲ್. ನೀವು ರಾಶಿನೂ ತಗೊಳ್ಬೋದು, ಅಥವಾ ನಿಮ್ಮ ಅಂದರೆ ಮೂನ್ ಸೈನ್ ತಗೊಳ್ಬೋದು, ಸನ್ ಸೈನ್ ತಗೊಳ್ಬೋದು, ಅಥವಾ ರೈಸಿಂಗ್ ಸೈನ್ ತಗೊಳ್ಬೋದು. ಸೊ ಲಿಯೋ ಅವ್ರದ್ದು ಡೇಟ್ ಬಂದ್ಬಿಟ್ಟು ಆಸ್ ಪರ್ ಸನ್ ಇಂಗ್ಲಿಷ್ ಕ್ಯಾಲೆಂಡರ್ ಜುಲೈ 23rd ಇಂದ ಆಗಸ್ಟ್ 22nd ವರೆಗೂ ಇರುತ್ತೆ. ಸೊ ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಯಾರಾದರೂ ಹುಟ್ಟಿದ್ರೆ ಅಂತಂದ್ರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ಆಲ್ಸೋ ಮೂನ್ ಸೈನ್ ಪ್ರಕಾರ ನೀವೇನಾದರೂ ಸಿಂಹ ರಾಶಿ ಅಂತಂದ್ರೆ ದಿಸ್ ವಿಡಿಯೋ ಈಸ್ ಆಲ್ಸೋ ಫಾರ್ ಯು. ಸೊ ನಿಮ್ಮ ಮನೇಲಿ ನಿಮ್ಮ ಆಸ್ಪಾಸ್ ಯಾರಾದರೂ ಈ ಸೈನ್ದವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಸೊ ನಾವು ನೋಡೋಣ ಇವಾಗ ಲಿಯೋ ಅವರು ಹೇಗಿರ್ತಾರೆ ಅಂತ. ಸೊ ಈ ಲಿಯೋ ಸೈನ್ ಬಂದ್ಬಿಟ್ಟು ನೀವು ನೋಡ್ಬೋದು, ಸಿಂಹದು ಸೈನ್ ಇರುತ್ತೆ ಆಯ್ತಾ. ಇವರ ಸಿಂಬಲ್ ಬಂದ್ಬಿಟ್ಟು ಸಿಂಹ. ಸೊ ಸಿಂಹದ ಪ್ರಕಾರನೇ ಇವ್ರು ಯಾವಾಗಲೂ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಆ್ಯಂಡ್ ಆ ಗರ್ಜನೆ ಯಾವಾಗಲೂ ಇರುತ್ತೆ. ದೇ ಆರ್ ವೆರಿ ಏನಂತಾರೆ, ಆ್ಯಂಡ್ ಇವ್ರು ಎಲ್ಲೇ ಹೋದ್ರೂ ಅಟೆನ್ಷನ್ ಇವ್ರ ಹಿಂದನೇ ಬರುತ್ತೆ. ಲೈಕ್ ಲಿಟ್ರಲಿ, ಬಿಕಾಸ್ ಹೌ ಸಿಂಹ ಹೆಂಗೆ ಹಿ ಈಸ್ ದ ಕಿಂಗ್ ಆಫ್ ದ ಜಂಗಲ್ ಅಲ್ವಾ, ಅದೇ ಥರ ಇವ್ರೂ ಅಷ್ಟೇ. ಅದೇ ಥರ ಇವ್ರ ಪರ್ಸ್ನಾಲಿಟಿ ಆಗಿರುತ್ತೆ. ವೆರೆವರ್ ದೇ ಗೋ ದೇ ರೋರ್. ಅವ್ರ ಸೌಂಡ್ ಅಷ್ಟು ಲೌಡ್ ಆಗಿರುತ್ತೆ. ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ. ಎಲ್ಲ ಕೆಲಸದಲ್ಲಿನೂ ಒಂಥರ ಲೀಡರ್ ಥರ ಇರ್ತಾರೆ. ಸೊ ದೇ ಲವ್ ಲೀಡಿಂಗ್ ಪೀಪಲ್, ದೇ ಹ್ಯಾವ್ ದೋಸ್ ಲೀಡರ್ಶಿಪ್ ಕ್ವಾಲಿಟೀಸ್. ತುಂಬಾ ಜನರಸ್ ಆಗಿ ಕೂಡ ಇರ್ತಾರೆ. ಅವ್ರು ಯಾರಿಗೆ ಇಷ್ಟಪಡ್ತಾರಲ್ಲ ಅವ್ರ ಮನೆ ಮಾತ್ರ ತುಂಬಾ ಸಾಫ್ಟ್ ಆಗಿರ್ತಾರೆ ಅಂಡ್ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ. ಇವ್ರು ಯಾರಿಗೆ ಇಷ್ಟಪಡ್ತಾರೆ ಅವ್ರನ್ನ ಮಾತ್ರ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ. ತುಂಬಾ ಏನಂತಾರೆ, ಇಡೀ ವರ್ಲ್ಡ್ನ ಬೇಕಾದ್ರೆ ಅವರು ಫೈಟ್ ಮಾಡಕ್ ರೆಡಿ ಇರ್ತಾರೆ. ಆ ತರ ಒಂದು ಪರ್ಸ್ನಾಲಿಟಿ ಲಿಯೋ ಅವ್ರದ್ದು. ನೀವು ನೋಡಿರ್ತೀರಾ ಡಿಸ್ಕವರಿ ಚಾನೆಲ್ ಅಲ್ಲಿ ಆಗ್ಲಿ, ಅಥವಾ ಎಷ್ಟೊಂದ್ ಸತಿ ನಾವು ನೋಡಿದೀವಲ್ವಾ, ಲೈಕ್ ಹೆಂಗೆ ಒಂದ್ ಲಯನ್ ಅಥವಾ ಲಯನೆಸ್ ಆಯ್ತಾ. ಹುಡುಗಿರಾಗಿದ್ರೆ ಲಯನೆಸ್ ಆಗಿರ್ತೀರಾ, ಹುಡುಗರಾಗಿದ್ರೆ ಲಯನ್ ತರ ಇರ್ತೀರಾ. ಹೇಗೆ ಅವರು ಅವರ ಕಬ್ಸ್ನ, ಅವರ ಮಕ್ಕಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಒಂದು ಜಂಗಲ್ ಅಲ್ಲಿ. ಅಷ್ಟು ಬಿಸಿಲಿದ್ರು, ಎಷ್ಟು ದೂರ ನೀರಿದ್ರು ದೆ ವಿಲ್ ಎಲ್ಲ ಮಾಡ್ತಾರೆ ಅವರು. ಅದು ಒಂದು ಫ್ಯಾಮ್ಲಿಗೋಸ್ಕರ. ಆ ತರ ಒಂದು ಡಿಟರ್ಮಿನೇಷನ್ ಇರುತ್ತೆ ಇವರಲ್ಲಿ. ಆ ತರ ಆ ಬೋಲ್ಡ್ ನೇಚರ್ ಇವ್ರಿಗೆ ಸ್ವಂತ ಬಂದಿರುತ್ತೆ, ಇನ್ ಬಿಲ್ಟ್ ಕ್ವಾಲಿಟಿ ಇರುತ್ತೆ. ಅದಕ್ಕೆ ಇವರು ನ್ಯಾಚುರಲ್ ಬಾರ್ನ್ ಲೀಡರ್ಸ್ ಆಗಿರ್ತಾರೆ ಆ್ಯಂಡ್ ಆಫ್ ಕೋರ್ಸ್ ಪ್ರೊಟೆಕ್ಟಿವ್. ಸೊ ಬಟ್ ನೀವು ಇವ್ರಿಗೆ ಏನಾದರೂ ಹರ್ಟ್ ಮಾಡಿದ್ರೆ, ಅಥವಾ ಇವ್ರ ಈಗೋ ಏನಾದರೂ ಹರ್ಟ್ ಆಯ್ತಂದ್ರೆ ಖಲ್ಲಾಸ್. ಸೊ ಅಷ್ಟೇ, ಫುಲ್ ಅಟ್ಯಾಕ್ ಓನ್ಲಿ. ಆ ಥರ. ಆ್ಯಂಡ್ ಕಿಂಗ್ಗಳು ಹೆಂಗಿರ್ತಾರೆ ಆ ಥರ, ಕಿಂಗ್ ಆ್ಯಂಡ್ ಕ್ವೀನ್ಸ್ ದ ಪರ್ಸ್ನಾಲಿಟಿ ಹೆಂಗಿರುತ್ತಲ್ವ ಆ ಥರ ಇವರು ಯೋಚನೆ ಮಾಡ್ತಾರೆ. ಆ್ಯಂಡ್ ತುಂಬ ಅವ್ರಿಗೆ ಲೈಕ್ ರಾಯಲ್ ಟ್ರೀಟ್ಮೆಂಟ್ ಇಷ್ಟ. ನೀವೇನಾದರೂ ಅವ್ರಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತೀರಾ ಅಂದರೆ, ರಾಯಲ್ ಟ್ರೀಟ್ಮೆಂಟ್ ಕೊಡ್ತೀರಾ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ದೇ ವಿಲ್ ಡೂ ಎನಿಥಿಂಗ್ ಫಾರ್ ಯು ಗೈಸ್. ಆ ಥರ ಈವನ್ ಸ್ಯಾಕ್ರಿಫೈಸಸ್ ಮಾಡ್ತಾರೆ ಅವರು. ಈ ಥರ ಇರ್ತಾರೆ. ಅವ್ರಿಗೆ ಈಗೋನೂ ಇರುತ್ತೆ, ಪ್ಲಸ್ ಲವ್ವೂ ಇರುತ್ತೆ. ಸೊ ನೀವು ಈ ಪರ್ಸ್ನಾಲಿಟಿ ಅವ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಲೈಕ್ ಇಫ್ ಎನಿವನ್ ಇಸ್ ವಾಚಿಂಗ್ ಫಾರ್ ಲಿಯೋ ಪೀಪಲ್ ಆಯ್ತಾ. ಸೊ ಇದು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಏನಿದೆಲ್ಲ ಅವ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದೇ ಆರ್ ವೆರಿ ಲವಿಂಗ್, ವೆರಿ ನೈಸ್. ಆ್ಯಂಡ್ ಅವ್ರು ಏನು ಗೊತ್ತಾ, ಈವನ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್ ಆಲ್ಸೋ, ಅವರು ತಮ್ಮ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡಿ ದೇ ವಾಂಟ್ ಟು ಸೇವ್ ಅಪ್ ಫಾರ್ ದ ಫ್ಯಾಮಿಲಿ. ಆ್ಯಂಡ್ ಕೆಲವರು ಇರ್ತಾರೆ, ದೇ ಲವ್ ಸ್ಪೆಂಡಿಂಗ್. ಅವ್ರಿಗೆ ಇಷ್ಟ, ಅವ್ರಿಗೆ ಸ್ಪೆಂಡ್ ಮಾಡೋದು ಇಷ್ಟ ಫ್ಯಾಮಿಲಿಗೋಸ್ಕರ. ಕೆಲವರು ಇರ್ತಾರೆ ಫ್ಯಾಮಿಲಿಗೋಸ್ಕರನೇ ಅಂತೆ ಕೂಡಿಟ್ಕೊಂಡು ಅದನ್ನ ಪ್ರಾಪರ್ ಆಗಿ ಸೇವ್ ಮಾಡಿ, ಇದರಿಂದ ಮತ್ತೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆ ಥರ ಒಂದು ವೆರಿ ಮೆಟಿಕ್ಯುಲಸ್ಲಿ ದೇ analyze and they take decisions in their life. So very amazing and strong personality ಲಿಯೋ ಅವ್ರದ್ದು. ನನಗಂತೂ ಹೆವಿ ಇಷ್ಟ ದೇರ್ ಪರ್ಸ್ನಾಲಿಟಿ. ಈವನ್ ಇನ್ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಆಗಿನೂ ನೀವು ನೋಡಿ, ದ ಲವ್ ಡ್ರೆಸ್ಸಿಂಗ್ ಅಪ್ ಇನ್ ಅ ವೆರಿ ನೈಸ್ ವೇ. ಅವರು ಈ ಕೆಲವ್ರು ಹೆಂಗಿರ್ತಾರೆ ಅಂದರೆ, ಡ್ರೆಸ್ಸಿಂಗಲ್ಲಿ ಸ್ವಲ್ಪ ಸೀದಾ ಸಾದಾ ಇದ್ರೂ ಬಟ್ ದೇರ್ ನಡಿಗೆ ವಿಲ್ ಬಿ ಸ್ಟ್ರಾಂಗ್ ಆಯ್ತಾ.
ಇನ್ ಕೆಲವ್ರಿಗೆ ನಡಿಗೆ ಸ್ಟ್ರಾಂಗ್ ಇಲ್ಲ ಅಂದ್ರೂ ದೇರ್ ಥಾಟ್ಸ್ ವಿಲ್ ಬಿ ಸ್ಟ್ರಾಂಗ್. ಸೊ ಇನ್ ಸಮ್ ಆರ್ ದ ಅದರ್ ವೇ ಯು ವಿಲ್ ಸಿ ದ್ಯಾಟ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇವ್ರದ್ದು ಇರುತ್ತೆ. ಇವ್ರಿಗೆ ನೀವು ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ಇವ್ರಿಗೆ ಇಷ್ಟ ಆದೋ ರೆಸ್ಪೆಕ್ಟ್ ಕೊಟ್ರೆ, ನೀವೇನಾದ್ರೂ ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಇವ್ರ ಎಫರ್ಟ್ಸ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ, ಇವರು ಲವ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಮುಗೀತು, ಮಟಾಸ್, ಚಾಪ್ಟರ್ ಕ್ಲೋಸ್ಡ್. ಸೊ ಯಾ, ಈ ತರ ಇರುತ್ತೆ. ಅಂಡ್ ಜಸ್ಟ್ ಜಸ್ಟ್ ಡೋಂಟ್ ಡಿಸ್ರೆಸ್ಪೆಕ್ಟ್ ದೆಮ್, ಲವ್ ದೆಮ್. ಅವ್ರಿಗೆ ಲವ್ ತೋರಿಸಿ. ಅವ್ರಿಗೆ ನೀವು ಲವ್ ತೋರಿಸಿದ್ರೆ ಏನ್ ಗೊತ್ತಾ, ಏನು ದಟ್ ಆನಿಮಲ್ ತರ ಏನು ಇರುತ್ತೆ ಅಲ್ವಾ, ಅದು ಸಾಫ್ಟ್ ಆಗಿ ಆಗ್ತಾರೆ. ಅವರು ಮನಸ್ಸಿಂದ ತುಂಬಾ ಸಾಫ್ಟ್ ಆಗಿರ್ತಾರೆ. ಇವರು ತುಂಬಾ ಜನರಸ್ ಆಗಿರ್ತಾರೆ. ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾರೆ. ಏನೋ ತುಂಬಾ ಒಳ್ಳೆ ಗುಣಗಳು ಇರುತ್ತೆ ಇವ್ರ ಹತ್ರ. ಸಿ, ಹೊರಗಡೆಯಿಂದ ಅಂತೂ ದೇ ಲುಕ್ ಲೈಕ್ ಐ ಡೋಂಟ್ ಕೇರ್, ಐ ಹ್ಯಾವ್ ದಿಸ್ ಮಾಚೋ ಪರ್ಸ್ನಾಲಿಟಿ, ಏನೋ ಈ ಥರ ಎಲ್ಲ ಇರ್ತಾರೆ. ಬಟ್ ಫ್ರಮ್ ಇನ್ಸೈಡ್ ದೇ ಆರ್ ವೆರಿ ಸಾಫ್ಟ್ ಪೀಪಲ್. ದೇ ಆರ್ ವೆರಿ 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 ನೈಸ್ ಪೀಪಲ್ ಆ್ಯಕ್ಚುಲಿ. ಆ್ಯಂಡ್ ಇದು ಅವರು ತೋರಿಸ್ಕೊಡಲ್ಲ ಆಯಿತಾ. ಸಮ್ ಪೀಪಲ್ ಡೋಂಟ್ ಶೋ ದಿಸ್ ಸೈಡ್ ಆಫ್ ದೆಮ್ ಆಯಿತಾ. ಸೊ ದೇ ಜಸ್ಟ್ ವಾಂಟ್ ಟು ಬಿ ದ್ಯಾಟ್ ಲೈಕ್ ಸ್ಟ್ರಾಂಗ್ ಹೆಡೆಡ್, ಸ್ಟ್ರಾಂಗ್ ಪರ್ಸ್ನಾಲಿಟಿ, ಈ ಥರ ಒಂದು ಇಮೇಜ್ ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಇಷ್ಟ, ವಿಚ್ ಈಸ್ ರಿಯಲಿ ರಿಯಲಿ ಗುಡ್. ಆ್ಯಂಡ್ ಇವರು ಏನೇ ಸಿ, ಲೈಕ್ ಐ ಟೋಲ್ಡ್, ಲೈಕ್ ಇವ್ರದ್ದು ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಸನ್ ಅಲ್ವಾ. ನೋಡಿ ನಾವು ಎಷ್ಟು ಜನ ಸನ್ನಿಂದ ಬದುಕ್ತಾ ಇದೀವಿ. ನಮಗೆ ಸೂರ್ಯ ಬೇಕೇ ಬೇಕು ಅಲ್ವಾ. ಈಗ ನೋಡಿ, ಪ್ಲಾಂಟ್ಸಿಗೆ ಬೇಕು, ಆ್ಯನಿಮಲ್ಸಿಗೆ ಬೇಕು. ನಾವು ಸೂರ್ಯ ಇದೆ ಅಂತಾನೆ ನಾವು ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ದೆನ್ ನಾವು ಊಟ ಮಾಡಕ್ಕೆ ಸಾಧ್ಯ. ಎಲ್ಲ ಬೆಳೆಗಳು ಬೆಳೀತಾ ಇದ್ದಾರೆ. So there are lot of beings ಡಿಪೆಂಡೆಂಟ್ ಆನ್ ಸನ್. ಸೊ ಆ ಥರ ತುಂಬ ಜನ ಇವರು ಆಸ್ಪಾಸಲ್ಲಿ ಅಷ್ಟೇ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ಇಮೋಷ್ನಲಿ ಆಗಿರ್ಬೋದು. ಆ ಥರ ಇವರು ಪ್ರೊವೈಡ್ ಮಾಡ್ತಾರೆ. ದೇ ಆರ್ ಗಿವರ್ಸ್. ದೇ ಪ್ರೊವೈಡ್ ಫಾರ್ ದೇರ್ ಫ್ಯಾಮಿಲಿ, ಫಾರ್ ದೇರ್ ಪೀಪಲ್, ಫಾರ್ ದೇರ್ ಫ್ರೆಂಡ್ಶಿಪ್. ಎಷ್ಟೇ ಕಷ್ಟ ಆಗಲಿ ಅಥವಾ ಎಷ್ಟೇ ದೂರದಲ್ಲಿದ್ರೂ ಇವರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ, ಆ ಥರ. ಆ್ಯಂಡ್ ದೇ ವೆರಿ ರೆಸ್ಪೆಕ್ಟಬಲ್ ಪೀಪಲ್. ತುಂಬ ಜನ ನೋಡಿ ಹೈ ಪೋಸ್ಟಲ್ಲಿ ಇರ್ತಾರೆ. ತುಂಬ ಒಳ್ಳೆ ಕೆಲಸಗಳು ಸಿಗುತ್ತೆ ಇವ್ರಿಗೆ. ಇವನ್ ಬೀಟ್ ಇನ್ ಲೈಕ್ ಗೌರ್ಮೆಂಟ್ ಜಾಬಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಆಗಿರ್ಬೋದು. ಇವ್ರು ಏನೇ ಕೆಲಸ ಮಾಡಿದ್ರು ಲೈಕ್ ನಂಬರ್ 1 ಥರ ಕೆಲಸ ಮಾಡ್ತಾರೆ. ಎಲ್ಲ ಫೀಲ್ಡಲ್ಲಿನೂ ದೀಸ್ ಪೀಪಲ್ ಆರ್ ಲೈಕ್ ನಂಬರ್ 1 ಬಿಕಾಸ್ ದೇ ರೂಲ್ಡ್ ಬೈ ಸನ್ ಅಲ್ವಾ. ಸೊ ಅದೇ ಥರನೇ ಇರ್ತಾರೆ ಇವರು. ವೆರಿ ವೆರಿ ಸ್ಟ್ರಾಂಗ್. ತುಂಬ ಜನ ಇವರಿಂದ ಇನ್ಸ್ಪೈರ್ ಆಗ್ತಾರೆ. ಇವರಿಂದ ಇನ್ಸ್ಪೈರ್ ಆಗಿ ನಾನು ಇವ್ರ ಥರ ಆಗಬೇಕಲ್ಲ ಲೈಫಲ್ಲಿ, ನಾನು ಇವ್ರ ಥರ ಇರಬೇಕು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ಬೇರೆಯವ್ರಿಗೆ. ಇವ್ರ ಪರ್ಸ್ನಾಲಿಟಿ ನೋಡಿ. ಸೊ ಲೈಕ್ ದ್ಯಾಟ್ ದೇ ಆರ್. ಸೊ ಇವ್ರಿಗೆ ಅದೇ ನಾನು ಹೇಳಿದ್ನಲ್ಲ, ಲೈಕ್ ಲಾಯಲ್ ಆಗಿರಬೇಕು. ಆ್ಯಂಡ್ ದೇ ಲೈಕ್ ದಟ್ ರಾಯಲ್ ಟ್ರೀಟ್ಮೆಂಟ್. ಆ್ಯಂಡ್ ಇವರು ನಡಿಗೆ ನೋಡಿ ಫುಲ್ ಆ ಥರ ಸ್ಟ್ರಾಂಗ್. ಲೈಕ್ ಯಾರು ಗಾಡ್ ಫಾದರ್ ಇಲ್ಲ ಅಂದರು, ಇವ್ರಿಗೆ ಸಪೋರ್ಟಿಗೆ ಯಾರು ಇಲ್ಲ ಅಂದ್ರು ಅವ್ರಿಗೆ ಅವರು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ, ಆ ಥರ. ಆ್ಯಂಡ್ ಬೇರೆಯವ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ದೇ ಎನ್ಕರೇಜ್ ಪೀಪಲ್. ನೀವು ಯಾರಾದರೂ ಹೋಗಿ ಇವ್ರ ಹತ್ರ ಏನಾದರೂ ಒಂದು ಪ್ರಾಬ್ಲಮ್ ಅಥವಾ ಏನೋ ಒಂದು ಶೇರ್ ಮಾಡ್ಕೊಳ್ಳಿ, ಈ ಥರ ಇದೆ ಅಂತಂದರೆ, ಡೋಂಟ್ ವರಿ, ನೀನು ಇದನ್ನು ಮಾಡು ಅಥವಾ ಅದನ್ನು ಮಾಡು, ನಿನಗೆ ಇದು ಸೂಟ್ ಆಗುತ್ತೆ ಅಂತ ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ ಇವರು. ಬಿಕಾಸ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಹೇಳಿದ್ನಲ್ವಾ. ದೇ ಲೀಡ್ ಪೀಪಲ್ ಇನ್ ಅ ವೆರಿ ಗುಡ್ ಡೈರೆಕ್ಷನ್. ಸೊ ಈ ಥರ ಸಕ್ಕದಾಗಿರೋ ಪರ್ಸ್ನಾಲಿಟಿ ದೀಸ್ ಪೀಪಲ್ ಹ್ಯಾವ್. ಐ ಲವ್ ಲಿಯೋ ಪರ್ಸ್ನಾಲಿಟಿ. ವೆರಿ ವೆರಿ ಸ್ಟ್ರಾಂಗ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ, ನೀವು ಇನ್ನೂ ಜಾಸ್ತಿ ವಿಡಿಯೋಸ್ ನೋಡಿ. ಆ್ಯಂಡ್ ಇದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ, ಅದಕ್ಕೆ ರಾಶಿಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ತುಂಬ ಸೀಕ್ರೆಟ್ ಟಿಪ್ಸ್ ಬರುತ್ತೆ, ರೆಮಿಡೀಸ್ ಬರುತ್ತೆ. ನೀವೆಲ್ಲಿ ಕೇಳದೆ ಇರುವಂಥದ್ದನ್ನೆಲ್ಲ ನಾನು ನಿಮಗೆ ಈ ಚಾನಲಲ್ಲಿ ಹೇಳ್ತೀನಿ. ಸೊ ದ್ಯಾಟ್ it will be very useful. ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಪ್ಲಸ್ I would love to share lot of knowledge about whatever I learned. ಮತ್ತೆ ತುಂಬ ಲೈಕ್ ಡೀಪ್ ಸೀಕ್ರೆಟ್ಸ್
ಏನೋ ಟ್ರಿಕ್ಸ್. ಇದರಿಂದ ಏನಾಗುತ್ತೆ ಗೊತ್ತಾ? ಎಷ್ಟೋ ಜನರದ್ದು ಲೈಫ್ ಚೇಂಜ್ ಆಗ್ಬೋದು ಅಥವಾ ನಮ್ಮ ಫಾರ್ಚೂನ್‌ನ ನಾವು ಸ್ವಲ್ಪ ಬದಲಾಯಿಸ್ಕೋಬೋದು. ಆ ಥರ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಮೋಟಿವೇಶನ್ ನನಗೆ ಹೆಂಗೆ ಸಿಗುತ್ತೆ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗುತ್ತೆ. ಸೊ ನಂಗೆ ಇವಾಗಷ್ಟೇ ರೀಸೆಂಟ್ಲಿ 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ತುಂಬ ಜನ ಲೈಕ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಲೈಕ್ ಇಟ್. ಆ್ಯಂಡ್ 100th ಸಬ್ಸ್ಕ್ರೈಬರ್ಗೆ ನಾನು ಒಂದು ಫ್ರೀ ಗಿಫ್ಟ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ದಟ್ ಇಸ್ ಶ್ರುತಿ AT ಅಂತ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಆ್ಯಂಡ್ ಐ ವಿಲ್ ಸೆಂಡ್ ಯು ದ ಫ್ರೀ ಗಿಫ್ಟ್. ಸೊ ನಮ್ಮ ಫ್ಯಾಮಿಲಿ ಇದೇ ಥರ ಬೆಳೀತಾ ಇರಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.